ಹಾಯಿಸಿದ್ದಲ್ಲೆಲ್ಲ ಜನಸಾಗರ. ಹೂ ಹಣ್ಣುಗಳಿಂದ ಅಲಂಕೃತಗೊಂಡ ತೇರು, ಮಧುವಣಗಿತ್ತಿಯಂತೆ ಶೃಂಗಾರಗೊಂಡ ಊರು. ಗ್ರಾಮ ದೇವತೆಯರಿಗೆ ಶಿರವಾಗಿ ನಮಿಸುತ್ತಿರುವ ಭಕ್ತರು. ಈ ಮನಮೋಹಕ ದೃಶ್ಯ ವೈಭವಕ್ಕೆ ಸಾಕ್ಷಿಯಾಗಿದ್ದು ಸುಪ್ರಸಿದ್ಧ ಹುಲಿಕೆರೆಯ ಜಾತ್ರಾ ಮಹೋತ್ಸವ. ಪ್ರತಿ ವರ್ಷ ಭಕ್ತಿ ಭಾವದಿಂದ ಅತ್ಯಂತ ಅದ್ದೂರಿಯಾಗಿ ನಡೆಯುವ ಹುಲಿಕೆರೆಯ ಗ್ರಾಮ ದೇವತೆಗಳಾದ ಶ್ರೀ ಮಾರಮ್ಮ, ಶ್ರೀ ಕಾಶಮ್ಮ ದೇವಿಯರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಕರಾಯಪಟ್ಟಣ ವ್ಯಾಪ್ತಿಯ ಹುಲಿಕೆರೆ ಗ್ರಾಮದಲ್ಲಿ ನಡೆಯುವ ಈ ಜಾತ್ರೆ ಇದಾಗಿದ್ದು, ಸುತ್ತಮುತ್ತಲ 24 ಹಳ್ಳಿಗಳ ಗ್ರಾಮಸ್ಥರು ಸೇರಿ ಹುಲಿಕೆರೆ ಜಾತ್ರಾ ಮಹೋತ್ಸವವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ. ಜಾತ್ರೆಯಲ್ಲಿ ಪಾನಕಾದ ಎತ್ತಿನ ಗಾಡಿಗಳ ಸಂಭ್ರಮ ಒಂದೆಡೆಯಾದ್ರೆ, ಗ್ರಾಮ ದೇವರುಗಳ ವೈಭವ ಮತ್ತೊಂದೆಡೆ. ರಥೋತ್ಸವವನ್ನ ಕಣ್ತುಂಬಿಕೊಂಡು ತಮ್ಮ ಹರಕೆಗಳನ್ನ ನೆರವೇರಿಸಿ ಗ್ರಾಮ ದೇವರುಗಳ ಉತ್ಸವವನ್ನ ಕಣ್ತುಂಬಿಕೊಂಡು ಜಗನ್ಮಾತೆಯರ ಮಕ್ಕಳಾದ ಚೋಮಾ ದೇವರುಗಳ ಗಾಂಭೀರ್ಯದ ಕುಣಿತಕ್ಕೆ ಸಾಕ್ಷಿಯಾಗುವುದೇ ಒಂದು ಧನ್ಯತಾ ಗಳಿಗೆ. ರಥೋತ್ಸವ ಮುನ್ನ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಮರಿಸ್ವಾಮಿಗಳ ಪಲ್ಲಕ್ಕಿ ಮಹೋತ್ಸವ ಬರುತ್ತೆ. ಈ ಮಹೋತ್ಸವ ಬಂದ ಮೇಲೆ ಈ ರಥಕ್ಕೆ ಹಮ್ಮಗಳು ಏರಿಸ್ಬಿಟ್ಟು ಈ ನಮ್ಮ ಇತಿಹಾಸವನ್ನು ಹಿಂದಿನ ನಡ್ಕೊಂಡಿರ್ತಕ್ಕಂಥ ಇತಿಹಾಸವನ್ನು ಇನ್ನೂ ಮುಂದುವರಿತಾ ಇದೆ. ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಈ ಗ್ರಾಮಕ್ಕೆ 24 ಹಳ್ಳಿಗಳು ಸೇರಿ ಸಂತಾನಾಭಿವೃದ್ಧಿ, ಐಶ್ವರ್ಯ, ಆಯಸ್ಸು, ಆರೋಗ್ಯ ಇವೆಲ್ಲವೂ ಕೊಡ್ತಕ್ಕಂಥ ಶಕ್ತಿ ಈ ಮಾತೆಯರಿಗಿದೆ. ಪ್ರತಿ ವರ್ಷವೂ ಸಹ ಈ ನಮ್ಮ ನಾಡು ಅಂದರೆ ಈ ನಮ್ಮ 24 ಹಳ್ಳಿ ಹುಲಿಕೆರೆ ಕೆಲಸಕ್ಕಂಥ ಎಲ್ಲ ಹಳ್ಳಿಗಳು ಸಹ ಒಗ್ಗಟ್ಟಿನಿಂದ ಕೆಲಸ ಮಾಡಿ, ಹಾಗೆ ಸಂತಾನದವ್ರಿಗೆ ಗಂಡು ಮಕ್ಕಳು ಬೇಕು ಅಂದರೆ ಗಂಡು ಮಕ್ಕಳು ದಯ ಪಾಲಿಸ್ತಾರೆ, ಮಕ್ಕಳೇ ಇಲ್ಲ ಅಂತ ಮಕ್ಕಳು ಕೊಡ್ತಾಳೆ, ಉದ್ಯೋಗವನ್ನು ಕೊಡ್ತಾಳೆ, ಸಂತೋಷ ಮತ್ತು ಬೆಳೆ ಮಳೆ ಎಲ್ಲವನ್ನು ಕೊಡ್ತಾಳೆ. ಪವನ ಕುಮಾರ ಸ್ವಾಮೀಜಿಯವರನ್ನು ಪಲ್ಲಕ್ಕಿ ಮಹೋತ್ಸವದೊಂದಿಗೆ ಮತ್ತು ಬೀರಲಿಂಗೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ, ರಾಜಗಿರಿ ಬೀರಲಿಂಗೇಶ್ವರ ಸ್ವಾಮಿ ಇವರನ್ನು ಹೆಬ್ಬಾಗಲೇ ಕರೆದೊಯ್ಯುವಾಗ ದೊಡ್ಡ ಜಯ ಮತ್ತು ಸಣ್ಣ ಜಯ ಅವ್ರಿಗೆ ಮಂಗಳಾರತಿ ಮಾಡಿ ಸ್ವಾಗತಿಸುತ್ತಾ ಅದು ಅದ್ದೂರಿಯಾಗಿ ನೋಡ್ತಕ್ಕಂಥ ಹೆಬ್ಬಾಗಿಲಿಗೆ ಅವರು ಕಾಯಿ ಹೊಡೆದು ದೀವಿಟಿಗೆ ಸಲಾಮ್ ಮಾಡಿ ಅವ್ರು ಸ್ವಾಗತಿಸ್ತಕ್ಕಂಥ ಒಂದು ದೃಶ್ಯ ಅದ್ಭುತವಾದದ್ದು, ಅಮೋಘವಾದದ್ದು. ಎಷ್ಟು ಸತಿ ನೋಡಿದ್ರೆ ಮರೆಯಲಾರಂಥ ಘಟನೆ ನಾವು ನೋಡ್ಬೋದು ಅಂತ ಈ ಸಮಯ ಹೇಳೋಕ್ಕೆ ಇಚ್ಛಪಡ್ತೀನಿ. ಹಾಗೆ ರಥೋತ್ಸವ ಮುನ್ನ ನಾವು ಬಾಳೆಕನ್ನು ಇಟ್ಬಿಟ್ಟು ಬಲಿ ಹಾಕ್ತೀವಿ. ಬಲಿ ಹಾಕೋ ಉದ್ದೇಶಪ್ಪ ಅಂದರೆ ಯಾವುದೇ ಸಮಸ್ಯೆ ಊರಿಗಾಗಲಿ, ರಥಕ್ಕಾಗಲಿ, ಜನರಿಗಾಗಲಿ, ದೇವತೆಗಳಿಗಾಗಲಿ ಆಗಬಾರ್ದು ಬಲಿ ಹಾಕಿ ಆ ಬಲಿ
ಆದಮೇಲೆ ರಥವನ್ನು ಮುಂದಕ್ಕೆ ಎಳಿತೀವಿ. ಹಾಗೆ ಅದಕ್ಕಿಂತ ಮುನ್ನ ಈ ಮಕ್ಕಳುಗಳನ್ನು ಅರ್ಕೆ ಮಾಡ್ಕೊಂಡು ಗಂಡು ಮಕ್ಕಳು ಕೊಟ್ಟರೆ ಅಥವಾ ಸಂತಾನ ಕೊಟ್ಟರೆ ಆ ರಥದ ಗಾಲಿಗೆ ಹಾಕ್ತೀವಿ ಅಂತಾರೆ. ಅಂತ ಅರ್ಕೆ ಮಾಡ್ಕೊಂಡವರು ಆ ಜನನವಾದಂಥ ಮಗುವನ್ನು ತಂದು ಆ ರಥದ ಗಾಲಿ ಮಲಗಿಸ್ತಾರೆ. ಇದು ಅದ್ಭುತವಾದಂಥ ಒಂದು ಘಟನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಶಿ ಭಾಗೀರಥಿ ಮತ್ತು ಮಾರಮ್ಮನವರ ಜಾತ್ರಾ ಮಹೋತ್ಸವ ತುಂಬ ಉತ್ತಮವಾಗಿ ಹಾಗೂ ಅದ್ಧೂರಿಯಾಗಿ ಮುಕ್ತಾಯಗೊಂಡಿದೆ. ಈ ಮುಕ್ತಾಯಗೊಂಡಿರೋಂಥ ನಮ್ಮ ಶಕ್ತಿ ದೇವತೆಗಳಾದ ಕಾಶಮ್ಮ ಮಾರಮ್ಮನವರು ಇಡೀ ನಾಡಿನ ಸುತ್ತಮುತ್ತಲಿನ 24 ಗ್ರಾಮಗಳಿಗೂ ಕೂಡ ಮಳೆ, ಬೆಳೆ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ತಾಳೆ ಅನ್ನೋ ನಂಬಿಕೆ ಇದೆ. ಈ ಸರಿ ತುಂಬ ಚೆನ್ನಾಗಾಯಿತು. ಒಂದು ಸ್ವಲ್ಪ ನಿಧಾನ ಆದ್ರೂ ಕೂಡ ತುಂಬ ಚೆನ್ನಾಗಾಗಿದೆ. ನಮ್ಮ ಕಾಶಮ್ಮ ಮಾರಮ್ಮನವರ ರಥೋತ್ಸವಕ್ಕೆ ನಮ್ಮ ದೇವರು ಪಾಲ್ಕಿ ಆಗಿರ್ಬೋದು, ಅಜ್ಜನರ ಪಾಲ್ಕಿ, ಗುರುವಿನ ಪಾಲ್ಕಿ ಅಂತ ಹೇಳ್ತೀವಿ. ತುಂಬ ಶ್ರೇಷ್ಠವಾದ ಪಾಲ್ಕಿ, ಗುರುವಿನ ಪಾಲ್ಕಿ ಹಾಗೂ ಹನುಮಂತ ದೇವರು, ಬೀರ್ ದೇವರು ಇವರೆಲ್ಲರ ಸಮ್ಮುಖದಲ್ಲಿ ಒಂದು ಅದ್ಧೂರಿಯಾದ ಜಾತ್ರಾ ಮಹೋತ್ಸವ ನೀವೇ ಕಣ್ಣಾರೆ ನೋಡಿದಿರ. ಸುದ್ದಿಯನ್ನು ಬಿತ್ತರ ಮಾಡ್ತಿರೋಂಥ ನಿಮ್ಮ ಸುದ್ದಿ 18ಗೂ ಕೂಡ ಈ ತಾಯಿ ಆಶೀರ್ವಾದ ಮಾಡಲಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ. ಓಂ ಶ್ರೀ ಗುರುಭ್ಯೋ ನಮಃ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಿಂದೆತ್ತ ಸಂಬಂಧವಯ್ಯ. ಸಮುದ್ರದ ಒಳಗಿನ ಉಪ್ಪು, ಬೆಟ್ಟದ ನಳ್ಳಿಕೈ ಎತ್ತಿಂದೆತ್ತ ಸಂಬಂಧವ. ಎತ್ತಣ ಮಾಮರ ಎಲ್ಲಿಂದೋ ಮಾಮರ, ಎಲ್ಲಿಂದೋ ಕೋಗಿಲೆ ಅಂದರೆ ನಾನು ಹೇಳಿದ್ರೆ ಯಾವುದೋ ಊರಿನ ಜನಗಳು ಅಂದರೆ 24 ಹಳ್ಳಿ ಬೇರೆ ಬೇರೆ ಊರಿನ ಜನಗಳು ನಮ್ಮೂರು ಎಲ್ಲರೂ ಒಗ್ಗೂಡಿ ಅದ್ಭುತವಾದ ಶ್ರೀ ಕಾಶಿ ಭಾಗೀರಥಿ ಮತ್ತು ಮಾರಮ್ಮನವರ ಜಾತ್ರಾ ಮಹೋತ್ಸವ, ಸಿಡಿ ಮಹೋತ್ಸವ ಮತ್ತು ತೇರನ್ನ ಅದ್ಭುತವಾಗಿ ಆಚರಿಸಿ ಅದರಿಂದ ಆರೋಗ್ಯ, ಐಶ್ವರ್ಯ ಮತ್ತು ಮಳೆ ಬೆಳೆ ಎಲ್ಲದೂ ಸಂಪ್ರಾಪ್ತಿ ಆಗ್ತಿದೆ. ಒಟ್ಟಾರೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವೈಭವದಿಂದ ನಡೆದ ಹುಲಿಕೆರೆ ಶ್ರೀ ಮಾರಮ್ಮ, ಶ್ರೀ ಕಾಶಮ್ಮ ತಾಯಿಯರ ಜಾತ್ರೆ ಹಾಗೂ ರಥೋತ್ಸವ ಕಾರ್ಯಕ್ರಮ ಮಂಗಳಕರವಾಗಿ ಜರುಗಿತು. ಜಗನ್ಮಾತೆಯರ ಕೃಪೆಯಿಂದಾಗಿ ನಾಡಿಗೆ ಲೋಕ ಕಲ್ಯಾಣವಾಗುವ ಮೂಲಕ ಎಲ್ಲೆಡೆ ಸುಖ, ಶಾಂತಿ, ಸಮೃದ್ಧಿ ದೊರೆಯಲಿ ಎಂಬುದೇ ನಮ್ಮ ಪ್ರಾರ್ಥನೆ. ಪ್ರದೀಪ್ ಜೊತೆ ಬಸವರಾಜ ಸ್ವಾಮಿಕಟ್ಟೆ, ಸುದ್ದಿ 18 ಚಿಕ್ಕಮಗಳೂರು. ಸುದ್ದಿ 18 ಸದಾ ನಿಮ್ಮೊಂದಿಗೆ.